ನಮಸ್ಕಾರ ಬಂಧುಗಳೇ. ನಾವು ಹಲವಾರು ವಿಚಾರಗಳನ್ನು ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಮೂಲಕ ಚರ್ಚೆ ಮಾಡುತ್ತಾ ಬಂದಿದ್ದೇವೆ. ಇಂದು ಸಹ ಅಂತಹ ಮತ್ತೊಂದು ವಿಡಿಯೋವನ್ನು ನಿಮ್ಮೆದುರು ತೆರೆದಿಡುವಂತಹ ಪ್ರಯತ್ನ ಮಾಡುತ್ತಿದ್ದೇನೆ. ಅಂದರೆ ಹೆಚ್ಚಿನ ಜನಗಳಿಗೆ ಜ್ಯೋತಿಷ್ಯ, ಅರ್ಥ ಸಾಮುದ್ರಿಕೆ, ನ್ಯೂಮರಾಲಜಿ ಮುಂತಾದ ವಿಷಯಗಳಲ್ಲಿ ಹೆಚ್ಚಿನ ಆಸಕ್ತಿ ಇರುವುದು ಕಂಡುಬರುತ್ತದೆ. ಆದರೆ ಜ್ಯೋತಿಷ್ಯ ಅಂದರೆ ಏನು, ಜ್ಯೋತಿಷ್ಯ ಯಾವ ರೀತಿಯನ್ನು ಅದನ್ನು ಲೆಕ್ಕ ಹಾಕಲಾಗುತ್ತದೆ, ಅದರ ಬಗ್ಗೆ ತಿಳಿದಿರೋದಿಲ್ಲ. ಆದ್ದರಿಂದ ಪ್ರತಿ ವಾರವೂ ಅಥವಾ ಪ್ರತಿದಿನವೂ ಬರುವಂತಹ ಪತ್ರಿಕೆಗಳಲ್ಲಿ ಬರುವಂತಹ ವಾರ ಭವಿಷ್ಯ, ದಿನ ಭವಿಷ್ಯಗಳನ್ನು ನೋಡುವುದು ಜನರ ಹವ್ಯಾಸ. ಆದರೆ ಇಂತಹ ವಾರಪತ್ರಿಕೆ ಅಥವಾ ದಿನಪತ್ರಿಕೆ ಇಲ್ಲವೇ ನಮ್ಮ ಟಿ ವಿ, ದೂರದರ್ಶನಗಳಲ್ಲಿ ಮೊದಲು ಬರ್ತಾಯಿತ್ತು, ಈಗ ಟಿ ವಿ ಚಾನಲ್ಗಳಲ್ಲಿ ಬರುತ್ತಿರುವಂತಹ ಈ ಭವಿಷ್ಯವನ್ನು ಎಷ್ಟರ ಮಟ್ಟಿಗೆ ನಂಬಲು ಸಾಧ್ಯ, ಅಥವಾ ಅದರಲ್ಲಿ ಏನೋ ನಿಖರತೆ ಇದೆಯೇ, ಅದನ್ನು ನೋಡುವುದಾದರೆ ಹೇಗೆ, ಹಾಗೆ ಯಾವುದೇ ಒಂದು ರಾಶಿ ನೋಡಿ ನಾವು ನಮ್ಮ ದಿನನಿತ್ಯದ ಆಗು ಹೋಗುಗಳನ್ನು ತಿಳಿಯಲು ಸಾಧ್ಯವೇ, ಮುಂತಾದ ವಿಚಾರಗಳನ್ನು ನಾವು ಚರ್ಚೆ ಮಾಡೋಣ. ಅದಕ್ಕಿಂತ ಮೊದಲು ಲೋಕ ಸುತ್ತಿ ಬರೋಣ, ದೇಶ ಸುತ್ತೋಣ, ಕೋಶ ಓದೋಣ, ಮನಸ್ಸಿನೊಳಗೆ ನುಗ್ಗಿ ನೋಡೋಣ. ಅದುವೇ ದಾರಿ ಮಾಣಿಯ ಟೈಮ್ಸ್. ಸ್ವಾಗತ, ನಿಮಗೆಲ್ಲರಿಗೂ ಸ್ವಾಗತ. ನಿಮಗೆಲ್ಲರಿಗೂ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ಈಗ ನಾನು ಚರ್ಚೆ ಮಾಡ್ತೇನೆ. ಭವಿಷ್ಯವನ್ನು ನೀವು ನೋಡ್ತೀರಿ, ದಿನ ಭವಿಷ್ಯ ನೋಡ್ತೀರಿ, ವಾರ ಭವಿಷ್ಯ ನೋಡ್ತೀರಿ, ಇಲ್ಲ ಟಿ ವಿಯಲ್ಲಿ ಬರುವಂತಹ ಭವಿಷ್ಯಗಳನ್ನು ನೋಡಿ ನಮ್ಮ ಜೀವನ ಹೀಗಿರ್ಬೋದು ಎಂಬುದನ್ನು ಲೆಕ್ಕ ಹಾಕ್ತೀರಿ. ಆದರೆ ನಾವು ಕೆಲವು ವಿಚಾರಗಳನ್ನು ತಿಳ್ಕೊಂಡಿರಬೇಕು. ಈ ಜ್ಯೋತಿಷ ಅಂದರೆ ಏನು, ಯಾವ ರೀತಿ ಅದರಲ್ಲಿ ಅಡಕವಾಗಿರುವಂತಹ ವಿಷಯಗಳೇನು ಮುಂತಾದ ವಿಚಾರಗಳನ್ನು ತಿಳಿದುಕೊಂಡಾಗ ನಾವು ಸಹ ಜ್ಯೋತಿಷ್ಯದ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ಬೆಳೆಸಿಕೊಂಡು ನಮ್ಮ ದಿನನಿತ್ಯದ ಆಗು ಹೋಗುಗಳನ್ನು ಲೆಕ್ಕ ಹಾಕಲು ಸಾಧ್ಯ. ಯಾರ್ದಾದರೂ ಒಂದು ವ್ಯಕ್ತಿಯ ನೋಡಿ ನಾವು ಆ ವ್ಯಕ್ತಿಯ ಜೀವನ ಯಾವ ರೀತಿ ಇರುತ್ತದೆ ಎಂಬುದನ್ನು ಹೇಳಲು ಸಾಧ್ಯವೇ ಎಂಬುದನ್ನು ಅರಿತುಕೊಂಡಾಗ ನಾವು ಇದರ ಬಗ್ಗೆ ಹೆಚ್ಚಿನ ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಇಂಥ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡು ನಿಮ್ಮ ಜೀವನವನ್ನು ಯಶಸ್ವಿಗೊಳಿಸಲು ಸಾಧ್ಯವಾಗುತ್ತದೆ, ಅಥವಾ ನಿಮ್ಮ ಜೀವನವನ್ನು ಸಂತೋಷವಾಗಿಟ್ಟುಕೊಳ್ಳಲು ಸಾಧ್ಯವಾಗುತ್ತದೆ. ಹಾಗೆಯೇ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ನಿಮ್ಮೆಲ್ಲ ಸಹಕಾರ ನಮಗೆ ಹೆಚ್ಚಿನ ಉತ್ಸಾಹವನ್ನು ನೀಡುತ್ತದೆ. ಈಗ ನೋಡಿ, ಜ್ಯೋತಿಷ್ಯದಲ್ಲಿ ನಾವು ಇವತ್ತು ರಾಶಿಯ ಬಗ್ಗೆ ತಿಳ್ಕೊಳ್ಳೋಣ. ರಾಶಿ ಅಂದರೆ ಏನು, ನಿಮ್ಮ ರಾಶಿ, ನೀವು ಯಾವ ರಾಶಿಯಲ್ಲಿ ಹುಟ್ಟಿದ್ದೀರಿ ಎಂಬುದು ಮೊದಲು ತಿಳ್ಕೋಬೇಕು. ಅದು ಹೇಗೆ ತಿಳ್ಕೊಳ್ತೀರಿ, ನಿಮ್ಮ ರಾಶಿ ಯಾವ ನಕ್ಷತ್ರದಲ್ಲಿ ನೀವು ಹುಟ್ಟಿದ್ದೀರೋ ಅಂದರೆ ನೀವು ಹುಟ್ಟಿದಾಗ ಚಂದ್ರನ ದೃಷ್ಟಿ ಯಾವ ನಕ್ಷತ್ರ ಮೇಲಿರುತ್ತೆಯೋ ಆ ನಕ್ಷತ್ರದಲ್ಲಿ ನೀವು ಹುಟ್ಟಿದಾಗ ಆ ನಕ್ಷತ್ರ ಪುಂಜ ಯಾವ ರಾಶಿಯಲ್ಲಿರುತ್ತದೋ ಆ ರಾಶಿ ನಿಮ್ಮ ರಾಶಿ ಆಗುತ್ತದೆ. ಇಂತಹ ರಾಶಿಗಳಲ್ಲಿ ನೀವು ಹುಟ್ಟಿದಾಗ ನಿಮ್ಮ ಜೀವನದಲ್ಲಿ ನೀವು ಎದುರಿಸುವಂತಹ ಕೆಲವು ವಿಚಾರಗಳು ಅದರಲ್ಲಿ ಅಡಕವಾಗಿರುತ್ತದೆ. ಆದರೆ ರಾಶಿಯನ್ನು ನೋಡಿ ನೀವು ಈ ದಿನ ನಿಮ್ಮ ಮೇಲೆ ಯಾವ ರೀತಿಯ ದೃಷ್ಟಿಯಾಗಿದೆ, ನೀವು ಯಾವ ರೀತಿಯ ಕೆಲಸ ಮಾಡಬಹುದು, ಎಂತಹ ಕೆಲಸ ಮಾಡಬಹುದು ಎಂಬುದನ್ನು ತಿಳ್ಕೊಬೋದು. ಹಾಗೆಯೇ ನಿಮ್ಮ ಸ್ವಭಾವ ಗುಣಗಳು, ನಿಮಗೆ ಯಾವ ರೀತಿಯ ಗುಣಗಳಿವೆ, ನೀವು ಯಾವ ರೀತಿಯ ಕೆಲಸವನ್ನು ಮಾಡಬಹುದು
ಯಾವ ಕೆಲಸ ನಿಮಗೆ ಸರಿ ಆಗುತ್ತದೆ, ನೀವು ಯಾವತ್ತು ಕೆಲಸ ಶುರು ಮಾಡಬೇಕು, ಯಾವ ಸಮಯದಲ್ಲಿ ಆ ಕೆಲಸವನ್ನು ಶುರು ಮಾಡಬೇಕು ಮುಂತಾದ ವಿಚಾರಗಳು ನಿಮ್ಮ ರಾಶಿಯಿಂದ ತಿಳಿಯಬಹುದು. ಅಂದರೆ ನೀವು ಈಗ ಒಬ್ಬ ವ್ಯಾಪಾರಿ ಆಗಬೇಕು, ವ್ಯಾಪಾರ ವ್ಯವಹಾರ ಮಾಡಬೇಕು ಅಂಥವರಿಗೆ ತುಲಾ ರಾಶಿ ಅಂದರೆ ಹೆಚ್ಚು ಅನುಕೂಲಕರ. ಯಾವನೇ ಒಬ್ಬ ಲೀಡರ್ ಆಗಬೇಕು, ಜೀವನದಲ್ಲಿ ಮುಂದುವರಿಬೇಕು ಎಂಬುದು ಅವರಿಗೆ ಸಿಂಹರಾಶಿ ಇದ್ದರೆ ಒಳ್ಳೆಯದು. ಸಿಂಹರಾಶಿ ಹಾಗೆ ಯಾರು ಗುಂಪುಗೂಡಿ ಇರಲು ಸಾಧ್ಯವೋ, ಯಾರು ಗುಂಪುಗೂಡಿ ಇರುತ್ತೇನಂತ ಬಯಸುತ್ತಾರೋ, ಅದೇ ರೀತಿ ಜೀವನದಲ್ಲಿ ಅಲೆದಾಡುವಂತಹ ಯಾರಿಗೆ ಅಂತಹ ವ್ಯವಸ್ಥೆ ಇರುತ್ತೆಯೋ ಅವರು ಸಹ ಜೀವನದಲ್ಲಿ ಹೆಚ್ಚು ಹೆಚ್ಚು ಜನರಂತೆ ಬೆರೆಯುವಂತಹ ಮಾರ್ಕೆಟಿಂಗು ಮುಂತಾದ ಕೆಲಸಗಳಲ್ಲಿ ತೊಡಗಬಹುದು. ಹೀಗೆ ತೊಡಗುವುದರಿಂದ ಅವರ ವ್ಯಾಪಾರ ವ್ಯವಹಾರದಲ್ಲಿ ಹೆಚ್ಚಿನ ಲಾಭ ಗಳಿಸಬಹುದು. ಅದಕ್ಕೆ ನೀವು ಮೇಷರಾಶಿಯನ್ನು ನೋಡಿ, ಮೇಷರಾಶಿಯಲ್ಲಿ ಹೆಚ್ಚು ಗುಂಪಾಗಿರುವುದು, ಕೋಪ ಜಾಸ್ತಿ ಇರುವುದು ಅದನ್ನು ನಾವು ನೋಡಬಹುದು. ಹೀಗೆ ಒಂದೊಂದು ರಾಶಿಗೂ ಅದರದ್ದೇ ಆದ ಲಗ್ನಗಳನ್ನು ನೋಡಿ ನಾವು ಆ ವ್ಯಕ್ತಿ ಯಾವ ರೀತಿಯ ಕೆಲಸ ಮಾಡಿದರೆ ಉತ್ತಮ ಎಂಬುದನ್ನು ತಿಳ್ಕೋಬಹುದು. ಬರೀ ರಾಶಿ ಮಾತ್ರ ನೋಡೋದು ಸಾಲದು, ಅವರ ಲಗ್ನವನ್ನು ನಾವು ಗಮನಿಸಬೇಕಾಗುತ್ತದೆ. ಲಗ್ನ ಅಂದರೆ ನೀವು ಹುಟ್ಟಿದಾಗಂತ ಆ ರಾಶಿಯಲ್ಲಿರುವಂತಹ, ಆ ಗ್ರಹಗತಿಯಲ್ಲಿರುವಂತಹ ಆ ಒಂದು ನಕ್ಷತ್ರ, ಆ ಒಂದು ಗ್ರಹಗಳನ್ನು ಗಣನೆಗೆ ತೆಗೆದುಕೊಂಡು ಅದನ್ನು ಲೆಕ್ಕ ಹಾಕಿ ಇದು ಎರಡೂ ಸೇರಿ ಒಂದಕ್ಕೆ ಆಗುವುದಾದರೆ ನೀವು ಇಂಥ ಕೆಲಸವನ್ನು ಮಾಡಬೇಕು ಎಂಬುದನ್ನು ನೋಡಬೇಕು. ಆವಾಗ ಇದು ಸರಿಯಾಗುತ್ತೆ. ಆದರೆ ಯಾವುದೇ ಒಬ್ಬ ವ್ಯಕ್ತಿ ಈಗ ಮಿಥುನ ರಾಶಿಯಲ್ಲಿರುತ್ತಾನೆ. ಮಿಥುನ ರಾಶಿಯಲ್ಲೆಂದರೆ ಅವರು ಸತಿಪತಿಯಾಗಿರುವಂತಹ ಆ ವ್ಯಕ್ತಿಗೆ ಬೇರೆ ರಾಶಿಯವರು ಅಂದರೆ ಅವರಿಗೆ ಮೇಷರಾಶಿಯಲ್ಲಿ ಹುಟ್ಟಿದವ್ರನ್ನ ಮದುವೆ ಆದಾಗ ಇಬ್ಬರೂ ಮೇಷರಾಶಿಯಲ್ಲೇ ಇದ್ದವರಾದರೆ ಅದು ಒಂದು ರೀತಿಯ ಹೊಂದಾಣಿಕೆ ಆಗುತ್ತದೆ. ಅಥವಾ ಒಬ್ಬರು ಬೇರೆ ರಾಶಿ, ಇನ್ನೊಬ್ಬರು ಬೇರೆ ರಾಶಿಯವರು ಆದಾಗ ಅದರಲ್ಲಿ ಕೆಲವು ವ್ಯತ್ಯಾಸಗಳನ್ನು ಕಾಣುತ್ತೇವೆ. ಆ ವ್ಯತ್ಯಾಸಗಳು ಬರುವುದರಿಂದ ನಮ್ಮ ಜೀವನದಲ್ಲಿ ಕೆಲವು ರೀತಿಯ ಸಮಸ್ಯೆಗಳು ಹುಟ್ಟಿಕೊಳ್ಳಬಹುದು. ಅದಕ್ಕೆ ಯಾವ ರಾಶಿಗೆ ಯಾವ ರಾಶಿಯವರು ಹೊಂದಾಣಿಕೆಯಾಗುತ್ತಾರೆ ಎಂಬುದನ್ನು ತಿಳಿದುಕೊಳ್ಳಬೇಕು. ಈ ದಿನ ಏನಾಗುತ್ತದೆ, ಈ ದಿನ ನಿಮ್ಮ ಜೀವನದಲ್ಲಿ ಏನು ನಡೆಯಬಹುದು ಎಂಬುದನ್ನು ಅಂದಾಜು ಮಾಡಿ ನಿಮ್ಮ ದಿನ ಭವಿಷ್ಯವನ್ನು ಹೇಳುತ್ತಾರೆ. ಆ ವಾರದಲ್ಲಿ 7 ದಿನಗಳಲ್ಲಿ ಏನು ನಡೆಯುತ್ತದೆ ಎಂಬುದನ್ನು ನಿಮ್ಮ ವಾರ ಭವಿಷ್ಯದಲ್ಲಿ ಹೇಳ್ತಾರೆ. ಅಂದರೆ ಅದೆಲ್ಲವೂ ಸರಿಯಾಗಿರಬೇಕೆಂಬ ಅದೇನು ಸಾಧ್ಯತೆ ಕಡಿಮೆ. ಯಾಕಂದರೆ ಅವರ ಲಗ್ನ ಮತ್ತು ರಾಶಿಯನ್ನು ನೋಡಿ ಯಾವ ರೀತಿಯಲ್ಲಿದೆ ಎಂಬುದನ್ನು ನಕ್ಷತ್ರ ನೋಡಿ ತಿಳಿದುಕೊಂಡಾಗಲೇ ಅವರಿಗೆ ಆ ರೀತಿಯಂತಹ ಘಟನೆಗಳು ನಡೆಯುವುದು ಅವರ ಜೀವನದಲ್ಲಿ. ಇಲ್ಲದಿದ್ದರೆ ಆ ರೀತಿ ನಡೆಯುವುದು ಕಷ್ಟವಾಗುತ್ತದೆ. ಆದುದರಿಂದ ಜ್ಯೋತಿಷ್ಯರು ಇದೆಲ್ಲವನ್ನೂ ಲೆಕ್ಕ ಹಾಕಿ ನಿಮ್ಮ ಜೀವನ ಯಾವ ರೀತಿ ಇರುತ್ತದೆ, ಯಾವ ಸಮಯದಲ್ಲಿ ನೀವು ಯಾವ ಕೆಲಸದಲ್ಲಿ ತೊಡಗಿದಾಗ ನಿಮ್ಮ ಕೆಲಸ ಕಾರ್ಯಗಳು ಹೆಚ್ಚು ಅಭಿವೃದ್ಧಿಯಾಗಲು ಸಾಧ್ಯ ಎಂಬುದನ್ನು ತಿಳಿಸಿಕೊಡುತ್ತದೆ. ಆದರೆ ನಾನು ಈ ಟೈಮಲ್ಲೇ ಮಾಡಬೇಕು, ಇವತ್ತೇ ಮಾಡಬೇಕು, ಆ ಟೈಮನ್ನು ನೀವು ತೆಗೆದುಕೊಂಡಾಗ ನಿಮ್ಮಲ್ಲಿ ಬರುವಂತಹ ಒಂದು ಹಠ ಇದೆಯಲ್ಲ, ಅದರಿಂದ ಆವಾಗ ಟೈಮನ್ನು, ಮುಹೂರ್ತವನ್ನು ನೋಡ್ತಾರೆ. ಮುಹೂರ್ತ ನೋಡುವುದು ಆ ರೀತಿಯಲ್ಲಿ. ಅದಕ್ಕಾಗಿ ನೀವು ಇಂಥ ದಿನ, ಮುಂದಿನ ವರ್ಷ ನೀವು ಮಾಡಬೇಕಾದ್ರೆ ಈ ವರ್ಷವೇ ನೀವು ಮಾಡಬೇಕು, ಇವತ್ತೇ ಮಾಡಬೇಕು, ಅಥವಾ ಇಂಥ ದಿನವೇ ಮಾಡಬೇಕು ಅಂದಾಗ ಮುಹೂರ್ತವನ್ನು ನೋಡ್ತಾರೆ. ಆ ಮುಹೂರ್ತದಂತೆ ನೀವು ಮಾಡಿದಾಗ ಅದು ಒಂದು ಸಾಧ್ಯತೆ ಮಾತ್ರ ಇರುತ್ತದೆ. ಆ ಕೆಲಸದಲ್ಲಿ ನೀವು ಯಶಸ್ವಿ ಆಗುತ್ತಾರೆ ಎಂಬುದನ್ನು ಆಗಲೇ ಹೇಳಲು ಸಾಧ್ಯವಿಲ್ಲ. ಅದು ಜ್ಯೋತಿಷ್ಯರು ಅನುಸರಿಸಿಕೊಂಡು ಬರುತ್ತಿರುವಂತಹ, ಶಾಸ್ತ್ರದಲ್ಲಿ ಹೇಳಿರುವಂತಹ ಕೆಲವು ವಿಚಾರಗಳಾಗಿರುತ್ತವೆ. ಅಂಥ ವಿಚಾರಗಳಿಂದ ನೀವು ಮಾಡುತ್ತಿರುವ ಕೆಲಸದಲ್ಲಿ ಯಶಸ್ವಿ ಆಗ್ತಿರೋ ಇಲ್ಲವೋ ಎಂಬುದಂತೂ ಯಾವುದೇ ಗ್ಯಾರಂಟಿ ಇಲ್ಲ. ಆದರೆ ನಿಮ್ಮ ರಾಶಿಯನ್ನು ಪೂರ್ಣವಾಗಿ ನೋಡಿ ವಿಶ್ಲೇಷಣೆ ಮಾಡಿದಾಗ ನಿಮ್ಮ ರಾಶಿಯಲ್ಲಿ ನೀವು ಯಾವ ಕಾಲದಲ್ಲಿ ಯಾವ ರೀತಿಯ ಕೆಲಸ ಮಾಡಿದರೆ ನಿಮಗೆ ಅಭಿವೃದ್ಧಿಯಾಗುತ್ತದೆ, ಏನಾಗುತ್ತದೆ ಎಂಬುದನ್ನು ಹೇಳಲು ಸಾಧ್ಯ. ಅಂತಹ ಒಂದು ಶಾಸ್ತ್ರ ನಮ್ಮಲ್ಲಿ ಹೋರ ನೋಡಿ ಹೇಳುವಂತಹ ರೀತಿ ಇದೆ. ಹೋರ ಅಥವಾ ನಿಮ್ಮ ಜನ್ಮ ನಕ್ಷತ್ರ, ಜನ್ಮ ಲಗ್ನ ಮುಂತಾದವುಗಳನ್ನೆಲ್ಲವನ್ನೂ ಪರಿಶೀಲಿಸಿ ನೀವು ಯಾವ ರೀತಿಯ ಕೆಲಸ ಮಾಡಿದರೆ ನೀವು ಯಶಸ್ವಿಯಾಗುತ್ತೀರಿ, ಯಾವ ಮುಹೂರ್ತದಲ್ಲಿ, ಯಾವ ಸಮಯದಲ್ಲಿ
ನಿಮಗೆ ಅದರ ಅದೃಷ್ಟ ಇದೆ ಎಂಬುದನ್ನು ತಿಳಿದುಕೊಂಡು ಆ ಸಮಯ ಬರುವವರೆಗೂ ಕಾಯುತ್ತಾ ಇರಬೇಕಾಗುತ್ತದೆ. ಆದರೆ ಎಷ್ಟೋ ಜನಗಳಿಗೆ ತಾನು ಒಂದು ವ್ಯಾಪಾರ ವ್ಯವಹಾರವ ಆರಂಭಿಸಬೇಕಾದರೆ ಅಥವಾ ಒಂದು ಅಂಗಡಿಯನ್ನು ಆರಂಭಿಸಬೇಕಾದರೆ ನನಗೆ ಇಂಥ ಮುಹೂರ್ತದಲ್ಲೇ ಸಿಗಬೇಕು, ಇಂಥ ಸಮಯದಲ್ಲೇ ಬೇಕು ಅಂತ ಹಠ ಹಿಡಿದಾಗ ಜ್ಯೋತಿಷ್ಯರು ಅದಕ್ಕಾಗಿ ಒಂದು ಮುಹೂರ್ತವನ್ನು ಫಿಕ್ಸ್ ಮಾಡ್ತಾರೆ. ಅದು ಸರಿಯಾದಂತಹ ರೀತಿಯಲ್ಲಿ ನಿಮಗೆ ಅಭಿವೃದ್ಧಿಯಾಗಲು ಸಹಾಯವಾಗುತ್ತದೋ ಇಲ್ಲವೋ ಎಂಬುದು ನಿಮ್ಮ ಜೀವನದ ಮುಂದಿನ ಹಂತಗಳಲ್ಲಿ ನಿಮಗೆ ಗೊತ್ತಾಗಲಿದೆ. ಆದರೆ ಸರಿಯಾದ ನಿಮ್ಮ ಯಾವ ವಯಸ್ಸಿನಲ್ಲಿ ಇಂತಹ ವೃತ್ತಿಯನ್ನು ಅಥವಾ ಇಂತಹ ಒಂದು ಸಂಸ್ಥೆಯನ್ನು ಅಥವಾ ಒಂದು ಅಂಗಡಿಯನ್ನು ಅಥವಾ ಒಂದು ವ್ಯಾಪಾರವನ್ನು ನೀವು ಆರಂಭಿಸಿದರೆ ಅದರಿಂದ ಲಾಭವಾಗಬಹುದು ಎಂಬುದು ನಿಮ್ಮ ರಾಶಿಯನ್ನು ವಿಶ್ಲೇಷಣೆ ಮಾಡಿದಾಗ ಗೊತ್ತಾಗುತ್ತದೆ. ಇಂತಹ ರಾಶಿಯ ವಿಚಾರಗಳನ್ನು ಜ್ಯೋತಿಷ್ಯರು ಸರಿಯಾದ ರೀತಿಯಲ್ಲಿ ವಿಶ್ಲೇಷಣೆ ಮಾಡದಿದ್ದರೆ ನೀವು ಮಾಡುವಂತಹ ವ್ಯಾಪಾರ ವ್ಯವಹಾರವು ಅಭಿವೃದ್ಧಿಯಾಗದೆ ನಿಮ್ಮ ಹಣವು ನಷ್ಟವಾಗುವಂತಹ ಸಾಧ್ಯತೆ ಇದೆ ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಆದುದರಿಂದ ಮೊದಲು ನಿಮ್ಮ ರಾಶಿ ಯಾವುದು, ನಿಮ್ಮ ನಕ್ಷತ್ರ ಯಾವುದು, ನಿಮ್ಮ ಲಗ್ನ ಯಾವುದು, ನಿಮ್ಮ ಹೋರ ಯಾವುದು, ಯಾವ ರೀತಿಯಲ್ಲಿದೆ, ಯಾವ ಕ್ಷಣದಲ್ಲಿ ಯಾವ ಹೋರಾದಲ್ಲಿ ನೀವು ಇದನ್ನು ಪ್ರಾರಂಭ ಮಾಡಬೇಕೆಂದಿದ್ದೀರಿ ಎಂಬ ಎಲ್ಲ ವಿಚಾರಗಳನ್ನು ತಿಳಿದುಕೊಂಡು ಅದರಂತೆ ನೀವು ಯಾವುದೇ ಒಂದು ವ್ಯಾಪಾರ ವ್ಯವಹಾರವನ್ನು ಜ್ಯೋತಿಷ್ಯರು ಕೊಟ್ಟ ಮುಹೂರ್ತದಂತೆ ಮಾಡಿದಾಗ ಮಾತ್ರ ನೀವು ಅದರಲ್ಲಿ ಯಶಸ್ವಿಯಾಗುತ್ತೀರಿ. ಇಲ್ಲದೇ ಇದ್ದರೆ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಗಾಗದೆ ಇಟ್ಟ ಮುಹೂರ್ತ ಸರಿಯಾಗದೆ ಜೀವನದಲ್ಲಿ ಲಾಸ್ ಮಾಡಿಕೊಂಡು ಕೊರುವಂತಹ ಸ್ಥಿತಿ ಬರಬಹುದು ಎಂಬುದನ್ನು ನೀವು ನೆನಪಿನಲ್ಲಿಟ್ಟುಕೊಂಡು ಜ್ಯೋತಿಷ್ಯರ ಹತ್ರ ಹೋಗಬೇಕು. ಯಾಕಂದರೆ ನೀವು ಹೇಳಿದ ಮುಹೂರ್ತಕ್ಕೆ ನಿಮ್ಮ ಜೀವನದಲ್ಲಿ ಅದಕ್ಕೆ ತಕ್ಕದಾದ ಒಂದು ಸಂದರ್ಭ ಇಲ್ಲದೇ ಇದ್ದರೆ ನಿಮ್ಮ ಒತ್ತಾಯಕ್ಕಾಗಿ ನೀವು ಹೇಳಿದ ದಿನಕ್ಕೆ ನೀವು ಹೇಳಿದ ಸಮಯಕ್ಕೆ ಒಂದು ಮುಹೂರ್ತವನ್ನು ನೋಡಿ ಅಥವಾ ಒಂದೆರಡು ದಿನ ಆ ಕಡೆ ಈ ಕಡೆ ನೋಡಿ ನಿಮಗೆ ಮುಹೂರ್ತ ಬರೆದು ಕೊಡ್ತಾರೆ. ಆ ಮುಹೂರ್ತದಲ್ಲಿ ನೀವು ಆರಂಭಿಸುವಂತಹ ಯಾವುದೇ ವ್ಯಾಪಾರ ವ್ಯವಹಾರ ಅಭಿವೃದ್ಧಿ ಆಗದೇ ಇದ್ದರೆ ಅದು ನಿಮ್ಮ ಆತುರದಿಂದ, ನಿಮ್ಮ ಒಂದು ಕೆಲಸದಿಂದ, ನೀವು ಆಸೆ ಪಟ್ಟಂತಹ ಸಮಯದಲ್ಲಿ ಆರಂಭ ಮಾಡಿರುವುದರಿಂದ ಇಂತಹ ನಷ್ಟ ಸಂಭವಿಸುವಂತಹ ಸಾಧ್ಯತೆಗೆ ಎದುರಾಯಿತು ಎಂದು ನೀವು ತಿಳಿದುಕೊಳ್ಳಬೇಕು. ಆದರೆ ಜ್ಯೋತಿಷ್ಯ ಎಂಬುದು ಸಾಮಾನ್ಯವಾಗಿ ಜನಗಳು ತಾವು ನಂಬಿಕೊಂಡು ಬಂದಂತಹ ಒಂದು ವಿಧಾನ. ಅದರಲ್ಲಿ ಎಷ್ಟರ ಮಟ್ಟಿಗೆ ನೀವು ಒಂದು ಸತ್ಯ ಅಥವಾ ಒಂದು ನಿಜವನ್ನು ತಿಳಿಯಬೇಕೆಂದರೆ ನೀವು ಸರಿಯಾದಂತಹ ಎಲ್ಲವನ್ನೂ ತಿಳಿದಿರುವಂತಹ ಜ್ಯೋತಿಷ್ಯರ ಹತ್ರ ಮಾತ್ರ ಹೋಗಿ ತಿಳಿದುಕೋಬೇಕು. ಜ್ಯೋತಿಷ್ಯ ಎಂದರೆ ನಿಮ್ಮ ಜೀವನದಲ್ಲಿ ಎದುರಾಗುವಂತಹ ನಿಮ್ಮ ಕಷ್ಟಗಳನ್ನು ನಿವಾರಿಸಿಕೊಡುವಂತಹ ವ್ಯಕ್ತಿಯಲ್ಲ. ಅದಕ್ಕೆ ಮಾರ್ಗದರ್ಶನ ಅಂದರೆ ಒಂದು ರೀತಿಯ ನಿಮಗೆ ಮೋಟಿವೇಶನ್ ಕೊಡುವಂಥದ್ದು. ನಿಮಗೆ ಇಂತಹ ತೊಂದರೆ ಬರುವುದರಿಂದ ನೀವು ಹೀಗೆ ಮಾಡಿದರೆ ನಿಮ್ಮ ಜೀವನದಲ್ಲಿ ನೀವು ಯಶಸ್ವಿಯಾಗುತ್ತೀರಿ ಎಂದು ತಿಳಿಸುವಂಥ ಒಂದು ಶಾಸ್ತ್ರ. ಅದು ಬಿಟ್ಟು ನಿಮಗೆ ಬರುವ ಕಷ್ಟಗಳನ್ನು ತಡೆಯಲು, ನನ್ನ ಸಾಲವನ್ನು ತೀರಿಸಲು ನಾನು ಏನು ಮಾಡಲಿ ಅಂತ ಕೇಳುವಂತಹ ಒಂದು ವ್ಯಕ್ತಿಯಲ್ಲ. ಅವನು ಹಣಕಾಸಿನ ಕೊಡುವಂಥ ವ್ಯಕ್ತಿಯಲ್ಲ. ಅವನು ನಿಮ್ಮ ಸಮಸ್ಯೆಗಳು ಯಾವಾಗ ಏನು ಬರುತ್ತದೆ, ಅದನ್ನು ಹೇಗೆ ಎದುರಿಸಬಹುದು, ಅದನ್ನು ಎದುರಿಸಲು ಯಾವ ದಾರಿಯಲ್ಲಿ ನೀವು ಮುಂದುವರಿಯಬೇಕು ಎಂಬುದನ್ನು ಮಾತ್ರ ತಿಳಿಸಿಕೊಡುತ್ತಾನೆ ಹೊರತು ನಿಮ್ಮ ಕಷ್ಟಕ್ಕೆ, ನಿಮ್ಮ ಹಣಕಾಸಿನ ಮುಗ್ಗಟ್ಟಿಗೆ, ನಿಮ್ಮ ರೋಗಕ್ಕೆ ಆದರೆ ಚಿಕಿತ್ಸೆ ಕೊಡುವಂಥ ವ್ಯಕ್ತಿಯಲ್ಲ. ಆದರೆ ಚಿಕಿತ್ಸೆಗೆ ನೀವು ಯಾವ ರೀತಿಯ ವೈದ್ಯರನ್ನು ನೋಡಬೇಕು, ಯಾವ ರೀತಿಯ ಚಿಕಿತ್ಸೆ ಮಾಡಬೇಕು, ನೀವು ತೆಗೆದುಕೊಳ್ಳುತ್ತಿರುವಂಥ ಚಿಕಿತ್ಸೆ ಸರಿಯಾಗಿದೆಯೇ ಮುಂತಾದ ವಿಚಾರಗಳನ್ನು ಇದರಲ್ಲಿ ಗೊತ್ತಾಗುತ್ತದೆ. ಹೋರಾದಲ್ಲಿ ಗೊತ್ತಾಗುತ್ತದೆ, ನಿಮ್ಮ ಗ್ರಹಗತಿಯಲ್ಲಿ ಗೊತ್ತಾಗುತ್ತದೆ. ಅಂಥ ವಿಚಾರಗಳನ್ನು ತಿಳಿಸಿ ನಿಮ್ಮ ವೈದ್ಯರನ್ನು ಇನ್ನೊಮ್ಮೆ ಭೇಟಿಯಾಗಿ ಸರಿಯಾದ ರೀತಿಯಲ್ಲಿ ಪರೀಕ್ಷಿಸಿಕೊಳ್ಳಿ ಎಂಬುದನ್ನು ಹೇಳ್ತಾ ಹೊರತು ನಿಮ್ಮ ರೋಗವನ್ನು ಗುಣಪಡಿಸುವ ಯಾವ ವಿದ್ಯೆಯೂ ಜ್ಯೋತಿಷ್ಯದಲ್ಲಿಲ್ಲ. ನಿಮ್ಮ ಹಣದ ಸಮಸ್ಯೆಯನ್ನು ನಿವಾರಿಸುವಂತಹ ಯಾವ ವಿಧಾನವೂ ಜ್ಯೋತಿಷ್ಯದಲ್ಲಿಲ್ಲ ಎಂಬುದನ್ನು ಅರಿತುಕೊಂಡು ನೀವು ಜ್ಯೋತಿಷ್ಯರನ್ನು ಭೇಟಿಯಾಗಬೇಕು. ನಿಮಗೆ ಏನಾಗುತ್ತದೆ, ನಿಮ್ಮ ಜೀವನ ಹೇಗಿರುತ್ತದೆ ಎಂಬುದನ್ನು ಮಾತ್ರ ಸರಿಯಾದ ಜ್ಯೋತಿಷ್ಯರು ತಿಳಿಸಿಕೊಡಲು ಸಾಧ್ಯ ಎಂಬುದನ್ನು ನೆನಪಿಟ್ಟುಕೊಳ್ಳಿ. ಅಂದರೆ ಜ್ಯೋತಿಷ ನಿಮ್ಮ ಜೀವನಕ್ಕೆ ಒಂದು ಮೋಟಿವೇಶನೇ ಹೊರತು ಅದು ನಿಮಗೆ
ಪರಿಹಾರವನ್ನು ಕೊಡುವಂತಹ ಒಂದು ವಿದ್ಯೆ ಅಲ್ಲ, ಶಾಸ್ತ್ರವಲ್ಲ ಎಂಬುದನ್ನು ತಿಳಿದುಕೊಳ್ಳಿ. ಇಂತಹ ಹಲವಾರು ವಿಚಾರಗಳಿವೆ. ಅಂಥ ವಿಚಾರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಹೇಳುತ್ತಾ ಹೋಗುತ್ತೇವೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಅದೇ ರೀತಿ ನೀವಿನ್ನೂ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನೀವು ನಿಮ್ಮ ಅದನ್ನು ಅಳವಡಿಸಿಕೊಂಡ ಜೀವನದಲ್ಲಿ ಮುಂದುವರಿಯುತ್ತೀರಿ. ಹಾಗೆಯೇ ಜೀವನದಲ್ಲಿ ಅಭಿವೃದ್ಧಿಯಾಗಲಿದೆ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.